पूज्याय राघवेन्द्राय सत्यधर्मरताय च। ನಮಸ್ಕಾರ ಪ್ರಿಯ ವೀಕ್ಷಕರೇ, ಗುರುಮಾತಾ ಗುರುವಾಣಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಿತಾ ನಟರಾಜ್. ಇವತ್ತು ಶನಿವಾರ. ಶನಿದೇವನ ಆರಾಧನೆಯ ಪ್ರಾಮುಖ್ಯತೆ, ಶನಿದೇವನ ಆರಾಧನೆಯಿಂದ ಸಿಗುವಂತಹ ಪ್ರತಿಫಲ, ಅದೇ ರೀತಿಯಾಗಿ ಶನಿದೇವರು ನಮ್ಮ ಬೆನ್ನಿಗಲಿರಿದಾಗ ಯಾವ ರೀತಿ ಅದರಿಂದ ಪಾರಾಗಬೇಕು, ಇವೆಲ್ಲವನ್ನು ಸಹ ತಿಳಿಸ್ಕೊಡೋದಕ್ಕೆ ಎಂದಿನಂತೆ ಗುರುಮಾತಾ ಅವರು ಇವತ್ತು ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಗುರುಮಾತಾ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುವೇ ಶರಣು. ನಮಸ್ಕಾರಮ್ಮ. ಗುರುವೇ ಶರಣಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ಗುರು ಶ್ರೀ ರಾಘವೇಂದ್ರ ಸ್ವಾಮಿ ಮಹಾ ಅವತಾರ ಪುರುಷ ರಾಘವೇಂದ್ರ ಸ್ವಾಮಿ. ಯಾರೇ ಭಕ್ತರಾಗಿರಲಿ ರಾಘವೇಂದ್ರ ಸ್ವಾಮಿಗೆ ಖಂಡಿತ ಒಂದು ಟೈಮ್ ಆದರೂ ಮಂತ್ರಾಲಯಕ್ಕೆ ಹೋಗಿ ಮಂತ್ರಾಲಯ ವಾಸ ಅವತಾರ ಮಹಾಪುರುಷ ಶ್ರೀ ರಾಘವೇಂದ್ರ ಸ್ವಾಮಿ ಅವತಾರ ಮಹಾಪುರುಷ. ಅವ್ರನ್ನ ದರ್ಶನ ಮಾಡೋದ್ರಿಂದ ನಮ್ಗೆ ಇರೋಂಥ ಸಮಸ್ಯೆಗಳಾಗಲಿ ಎಂಥ ಕಷ್ಟ ಆಗಲಿ ಖಂಡಿತ ಒಳ್ಳೆಯದಾಗುತ್ತೆ. ಅವ್ರನ್ನ ದರ್ಶನ ಮಾಡ್ಕೊಬನ್ನಿ. ಹಾಗೆಯೇ ಎಂಥದೇ ಒಂದು ನಮಗೆ ದೋಷ ಇದೆ, ಪಾಪ ಇದೆ, ಕರ್ಮ ಇದೆ ಅಂತ ಅಂದ್ರೂ ಸರಿ, ಎಂಥ ಶನಿಕಾಟ ಆಗಿದ್ರೂ ಸರಿ, ಖಂಡಿತ ರಾಯನ ದರ್ಶನ ಮಾಡುವಾಗ ಅದು ಸಹ ಸರಿಯಾಗುತ್ತೆ. ಅದೇ ರೀತಿ ನನಗೆ ಮಂಗಳ ಗ್ರಹದ ಪ್ರಾಬ್ಲಮ್ ಇದೆ ಅಂತ ಇದ್ದಾರೆ, ಅದನ್ನು ನಂಗೆ ಸರಿ ಆಗ್ತಾ ಇಲ್ಲ, ಮದುವೆ ಆಗ್ತಾ ಇಲ್ಲ ನನಗೆ ಮಕ್ಕಳಿಲ್ಲ, ಅಥವಾ ಬಂದು ಮನೇಲಿರೋದು ಕಲಹ ಹೋಗ್ತಾ ಇಲ್ಲ, ಯಾವ ಕಾರಣಕ್ಕೂ ನಾವು ನೆಮ್ಮದಿಯಾಗಿಲ್ಲ ಅನ್ನೋಂಥವ್ರು ಸಹ ಖಂಡಿತ ರಾಯನ ದರ್ಶನ ಮಾಡಿ ಅದೇ ರೀತಿ ನಾವಿರೋಂಥ ಸ್ಥಳಕ್ಕೆ ಬನ್ನಿ. ಅದೆಂಥ ಪ್ರಾಬ್ಲಮ್ ಆಗಿದ್ರೂ ಸರಿ, ಖಂಡಿತ ನಾನು ಸರಿ ಮಾಡಿಕೊಡ್ತೀನಿ. ರಾಘವೇಂದ್ರ ಸ್ವಾಮಿ ಅನುಗ್ರಹ ಆಶೀರ್ವಾದ ಸದಾಕಾಲ ಎಲ್ಲ ಜೀವರಾಶಿಗೂ ಇರಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಗುರುಮಾತಾ, ಇನ್ನು ಏನು ನಿನ್ನೆ ರಾಘವೇಂದ್ರ ಸ್ವಾಮಿ ಬಗ್ಗೆ ಮಾತಾಡ್ತಾ ನಾನು ಬೃಂದಾವನದ ಬಗ್ಗೆ ಕೇಳಿದೆ. ಅದ್ರ ಬಗ್ಗೆ ಸಾಕಷ್ಟು ವಿಚಾರವನ್ನ ತಿಳಿಸ್ಕೊಡ್ತಾ ಇದ್ರಿ. ಇನ್ನು ಬೃಂದಾವನದ ಮೇಲಿರುವಂತಹ ತುಳಸಿ ಏನಿದೆ ಅದರ ಪ್ರಾಮುಖ್ಯತೆ ಅಂದ್ರೆ, ನಾವು ತುಳಸಿ ಗಿಡವನ್ನ ಆರೋಗ್ಯಕವಾಗಿ ಅಂದ್ರೆ ನಮ್ಗೆ ಶ್ವಾಸಕೋಶದಲ್ಲಿ ಏನಾದ್ರು ತೊಂದರೆ ಇದ್ದಾಗ ಅಂತಹ ಸಮಯದಲ್ಲಿ ನಾವು ತುಳಸಿನ ಉಪಯೋಗಿಸ್ತೀವಿ. ಇನ್ನು ತುಳಸಿ ದೇವರ ಮಹತ್ವ ಏನಿದೆ ಇದ್ರ ಬಗ್ಗೆ ತಿಳಿಸ್ಕೊಡ್ಬೋದು? ಖಂಡಿತ. ನೋಡಿ, ತುಳಸಿ ಇಲ್ದಿರ ಕೃಷ್ಣ ಇಲ್ಲ, ಕೃಷ್ಣ ಇಲ್ದಿರ ತುಳಸಿ ಇಲ್ಲ ಅಂತ. ತುಳಸಿ ಅದೆಷ್ಟು ನಾರಾಯಣನಿಗೆ ಒಂದು ಪ್ರಾಮುಖ್ಯ ಅಂದರೆ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಭಗವಂತನಿಗೂ ನಾರಾಯಣ ಅನ್ನೋ ನಾಮ ತಗೊಂಡ್ರೆ ಎಲ್ಲ ನಾರಾಯಣನಿಗೂ ಅದೇನೇ ಶ್ರೇಷ್ಠ. ಶ್ರೀರಂಗಕ್ಕೆ ನೋಡಿ, ಶ್ರೀರಂಗಕ್ಕೆ ಹೋದರೆ ಆ ತುಳಸಿ ಮಾಲೆ ಕಟ್ಟಿರ್ತಾರೆ, ಒಂದೊಂದು ಮಾಲೆನೂ. ತಿರುಪತಿಗೆ ಆಗಲಿ ಶ್ರೀರಂಗಕ್ಕೆ ಆಗಲಿ ಈ ನಾರಾಯಣನ ದೇವಸ್ಥಾನಕ್ಕೆ ಹೋದ್ರೇ ಸಾಕು, ಆ ತುಳಸಿ ಮಾಲೆ ನೋಡೋದೇ ಒಂದು ಸಂತೋಷ. ಮನಸ್ಸಿಗೆ ಅಷ್ಟು ಖುಷಿ ಕೊಡುತ್ತೆ. ಕಾರಣ ಅಂತ ಅಂದರೆ ಅಷ್ಟು ಸ್ಮೆಲ್ ಇರುತ್ತೆ. ಆ ನಾರಾಯಣನಿಗೆ ತುಂಬ ಪ್ರೀತಿ ಆಗಿದ್ದು ತುಳಸಿ ಮಾತ್ರನೇ. ಯಾಕೆ ಅಂತಂದರೆ ರಾಧೆ ಇರೋಂಥ ಸ್ಥಳ ಐತೆ, ಆ ತುಳಸಿ ಇರೋಂಥ ಸ್ಥಳ ಐತೆ. ಆ ತುಳಸಿಲೇ ನಮ್ಮ ಮನೇಲಿ ಪೂಜೆ ಮಾಡೋಂಥ ಟೈಮಲ್ಲೂ ಸಹ ಒಂದು ಅರ್ಧ ಗ್ಲಾಸ್ ನೀರಲ್ಲಿ ಒಂದು ತುಳಸಿ ಎಲೆ ಹಾಕಿ, ಒಂದು ಏಲಕ್ಕಿ ಕಾಯಿ ಹಾಕಿ, ಇಷ್ಟು ಬೆಲ್ಲದನ್ನು ನೀರನ್ನು ಅದರಲ್ಲಿ ಬೆರೆಸಿದ್ರೂ ಸರಿ, ಇಲ್ಲ ಬೆಲ್ಲ ಇಲ್ಲ ಕಲ್ಸಕ್ಕರೆ ಸಹ ಹಾಕ್ಕೋಬೋದು. ಹಾಕ್ಬಿಟ್ಟು ನೀವು ದೇವ್ರಿಗೆ ನೈವೇದ್ಯ ಮಾಡಿದ್ರ ಅಂದರೆ ತುಂಬಾ ಶ್ರೇಷ್ಠತೆ. ಆ ತುಳಸಿ ಅಂತಂದರೆ, ತುಳಸಿ ಮಹಾತ್ಮೆ ಏನು ಅಂತಂದರೆ, ಏಕಾದಶಿ ದಿವಸನೂ ಸಹ ತುಳಸಿಗೆ ಮದುವೆ ಮಾಡ್ತಾರೆ. ಕಾರಣ ಏನು ಅಂತಂದರೆ, ದ್ವಾದಶಿ ದಿವಸ ಅಷ್ಟೊಂದು ವಿಶೇಷತೆ ಇರುತ್ತೆ. ತುಳಸಿಲೇ ನಮಗೆ ಎಲ್ಲ ವಿಧವಾಗಿದ್ದಂಥ ಮೆಡಿಷನ್ನು ಸಹ ಬರುತ್ತೆ. ಕಾರಣ ಏನು ಅಂತಂದರೆ, ಇವಾಗ ಮನೇಲೇ ದೊಡ್ಡವರು ಇದ್ದಾರೆ, ನಮ್ಗೆ ವಯಸ್ಸಾಗಿರೋರು ಇದ್ದಾರೆ ಅಂತ ಅಂದ್ರೇ ತುಳಸಿ ಎಲೆ ತಂದು, ಮಕ್ಕಳಿಗೆ ಹುಷಾರಿಲ್ಲ, ಸ್ವಲ್ಪ ಚೆಸ್ಟಲ್ಲೆಲ್ಲ ಕೋಲ್ಡ್ ಆಗಿದೆ, ಇಲ್ಲ ತಲೆನೋವಿದೆ, ನೆಗಡಿ ಇದೆ ಅಂದ್ರೇ ಆ ಎಲೆ ತಂದು ಚೆನ್ನಾಗಿ ನಸುಬಿಟ್ಟು ಆ ಎಲೆಯಿಂದ ರಸ ಎತ್ತಿ ಆ ಮಕ್ಕಳು ಕುಡಿಸ್ತಾರೆ. ಯಾಕೆ ಅಂತಂದರೆ ಅಷ್ಟು ಕೃಷ್ಣ ಅದರಲ್ಲಿ ಬಾಳ್ತಾ ಇದ್ದಾರೆ. ಕೃಷ್ಣನ ಪ್ರಾಣನೇ ಅದು, ಆ ಕೃಷ್ಣನಲ್ಲಿರೋ ಅಂಥ ಲೀಲೆನೇ ಅದು. ಅದರಲ್ಲಿರೋ ಅಂಥ ತುಳಸಿಲಿರೋ ಅಂಥ ಶ್ರೇಷ್ಠತೆ ಬೇರೆ ಯಾವುದರಲ್ಲೂ ಇಲ್ಲ. ಅದು ತುಳಸಿ ಬಂದು ಎಲ್ಲ ದೇವರಿಗೂ ಶ್ರೇಷ್ಠತೆ, ಶಿವನ ಬಿಟ್ಟು. ಯಾಕೆ ಅಂತಂದರೆ ನೋಡಿ, ರಾಘವೇಂದ್ರ ಸ್ವಾಮಿಗೂ ಸಹ ಅದರಲ್ಲಿಂದ ತುಳಸಿಯಿಂದ ಲಕ್ಷಾರ್ಚನೆ ಸಹ ಮಾಡ್ತಾರೆ ದಿನನಿತ್ಯ. ಏಕಾದಶಿ ದಿವಸ ಬಿಟ್ಟು ದಿನನಿತ್ಯ ಮಾಡ್ತಾರೆ. ಯಾಕೆ ಅಂತಂದರೆ ತುಳಸಿಗೆ ಮಹತ್ವ ಜಾಸ್ತಿ ಇದೆ. ಹಾಗೆಯೇ ತುಳಸಿ ಇಲ್ದಿರ ಯಾವ ದೇವ್ರಿಗೂ ಸಹ ನಾರಾಯಣನಿಗೆ ಪೂಜೆನೇ ಶ್ರೇಷ್ಠ ಇಲ್ಲ. ವೈಕುಂಠ ಏಕಾದಶಿ ದಿವಸ ಯಾರೇ ಹೋದ್ರೂ ಸರಿ ತುಳಸಿ ತೊಗೊಂಡೋಗಿ ಖಂಡಿತ ಕೊಡ್ತಾರೆ. ಯಾಕೆಂದರೆ ಆ ಭಗವಂತನ ಹತ್ರ ತುಳಸಿ ಕೊಡುವಾಗ ನಾವು ಮಾಡಿದಂಥ ಪಾಪ ಕರ್ಮ ಎಲ್ಲ ಹೋಗಲಿ ಅನ್ನೋ ಅಂಥದ್ದು ಸಹ ಇದೆ. ಆ ತುಳಸಿ ಕೊಡೋ ಅಂಥ ಸಮಯದಲ್ಲಿ ನಮ್ಮ ಮನಸ್ಸು ಸಹ ಭಾರವಾಗಿರೋ ಅಂಥದ್ದನ್ನು ಸಹ ಹಗುರ ಆಗುತ್ತೆ. ಅದೇ ರೀತಿ ತುಳಸಿ ಮಹಿಮೆ ಹೇಳಬೇಕು ಅಂದರೆ ತುಂಬ ಇದೆ. ಖಂಡಿತ ಅದನ್ನು ಎಷ್ಟು ತಕ್ಕ ಮಟ್ಟಿಗೆ ನನಗೆ ಗೊತ್ತಿದೆಯೋ ಅದನ್ನು ನಾನು ಹೇಳ್ತೀನಿ. ಅದೇ ರೀತಿ
ಶ್ರೀರಾಮಚಂದ್ರನಿಗೂ ಸಹ ನೆನೆ ದಿವಸ ಶ್ರೀರಾಮನವಮಿ ಮುಗ್ದಿದೆ. ಎಲ್ಲ ಜನತೆಗೂ ಶ್ರೀರಾಮನವಮಿ ಶುಭಾಶಯಗಳು. ಕಾರಣ ಏನು ಅಂತಂದರೆ ನಾನು ಮೊನ್ನೆ ದಿವಸನೇ ಮುಗ್ದಿದೆ, ನೆನ್ನೆ ದಿವಸನೂ ಮುಗ್ದಿದೆ ಅಂತ ನೆನ್ನೆ ಹೇಳಲಿಲ್ಲ, ಕ್ಷಮಿಸಿ. ಮತ್ತು ಇನ್ನೂ ಒಂದು ದಿವಸ ನಾನು ಮಾಡಿದಂಥ ಮನೆಯಲ್ಲಿ ಶ್ರೀರಾಮಚಂದ್ರ ಮೂರ್ತಿಗೆ ಮಾಡಿದಂಥ ಫೋಟೋ ಸಹ ನಿಮ್ಮ ಮುಂದೆ ಇಡ್ತೀನಿ. ಕಾರಣ ಏನು ಅಂತಂದರೆ ಅವ್ರಿಗೆ ತುಂಬಾ ತುಳಸಿಲಿ ಅರ್ಚನೆ ಸಹ ಮಾಡಿದ್ದೀನಿ. 1,00,000 ಅರ್ಚನೆ ಅಂತ ಹೇಳಿ ಅದನ್ನು ಸಹ ಮಾಡಿಸಿದ್ದೀವಿ. ಕಾರಣ ಏನು ಅಂತಂದರೆ ಆ ಭಗವಂತನ ಆಶೀರ್ವಾದ. ತುಳಸಿ ಒಂದು ಎಲೆ ನಾವು ಕೈಯಲ್ಲಿ ಇಟ್ಕೊಂಡ್ರೆ ಎಷ್ಟು ಹಗುರವಾಗಿದೆಯೋ ಅಷ್ಟೇ ಹಗುರ ಆ ಭಗವಂತನ ಆಶೀರ್ವಾದನೂ ಸರಿ, ಅಷ್ಟೇ ಹಗುರ ನಮ್ಮ ಕಷ್ಟನೂ ಸರಿ. ಆ ಕಷ್ಟನ ಅಷ್ಟು ದೂರವಾಗಿ ಮಾಡ್ತಾರೆ. ಅದೇ ರೀತಿ ತುಳಸಿಯಿಂದ ನಾರಾಯಣನಿಗೂ ಸರಿನೇ ನೋಡಿ, ಶನಿಮಹಾತ್ಮ ಸ್ವಾಮಿಗೂ ಸಹ ತುಳಸಿ ಹಾರನ ಕೊಡ್ತಾರೆ. ಕಾರಣ ಏನು ಅಂತಂದರೆ ಶ್ರೀಕೃಷ್ಣ ಪರಮಾತ್ಮನ ಭಕ್ತ ಶನಿಮಹಾತ್ಮ ಸ್ವಾಮಿ, ಶನಿದೇವರು. ಯಾಕೆ ಅಂತ ಅಂದರೆ ಅಷ್ಟೂ ಭಕ್ತಿವಂತ ಕೃಷ್ಣನಿಗೆ ಶನೇಶ್ವರ. ಯಾಕೆ ಅಂದರೆ ಅವ್ರು ಹೇಳಿದಂಥ ವಿಷಯಗಳನ್ನೆಲ್ಲ ನಾನು ಹೇಳ್ತಾ ಹೋಗ್ತೀನಿ. ಅವ್ರಿಗೆ ನಾವು ಎಳ್ಳೆಣ್ಣೆ ಕೊಡೋದ್ರಿಂದ ಆಗಲಿ, ಒಂದು ತುಳಸಿ ಕೊಡೋದ್ರಿಂದ ಆಗಲಿ ಕೃಷ್ಣನಿಗೂ ಸ್ವಾಮಿಗೂ ಶನೇಶ್ವರ ಸ್ವಾಮಿಗೂ ಬಂಧ ಇದೆ. ಆ ಕೃಷ್ಣ ಪರಮಾತ್ಮ ಹೇಳಿದ್ದನ್ನು ಇನ್ನೂ ಪಾಲಿಸ್ತಾ ಇದ್ದಾರೆ ಆ ಶನೇಶ್ವರ ಸ್ವಾಮಿ. ಖಂಡಿತ ಯಾರೇ ಆಗಿರಲಿ, ಯಾವ ದೇವಸ್ಥಾನಕ್ಕೆ ಹೋಗಲಿ, ನಾರಾಯಣ ಅಂತ ಬರುವಾಗ ಖಂಡಿತ ತುಳಸಿ ತಗೊಂಡೋಗಿ ಕೊಡಿ. ಕಲ್ಲು ಸಕ್ಕರೆ ತುಳಸಿ ಎರಡನ್ನೂ ಕೊಡಿ. ತುಂಬ ವಿಶೇಷತೆ, ತುಂಬ ಒಳ್ಳೆಯದು ಸಹ. ಗುರುಮಾತಾ ಏನು ಇವತ್ತು ತುಳಸಿ ಬಗ್ಗೆ ತಿಳಿಸ್ಕೊಟ್ರಿ. ಏನು ಅದರಲ್ಲೂ ಕೃಷ್ಣ ತುಳಸಿಯ ವಿಶೇಷತೆ ಏನಿದೆ, ಕೃಷ್ಣನಿಗೆ ಯಾಕೆ ತುಳಸಿ ಅಂದರೆ ಬಹಳ ಪ್ರಿಯ, ಇವೆಲ್ಲವನ್ನು ಸಹ ತಿಳಿಸ್ಕೊಟ್ರಿ. ಬಹಳ ಖುಷಿ ಆಯಿತು ಅಮ್ಮ. ಇನ್ನು ವೀಕ್ಷಕರಲ್ಲಿ ಒಂದಷ್ಟು ಮನವಿ ಇದೆ, ಅದನ್ನು ನಾನು ಆ ಮನವಿಯನ್ನು ಸಲ್ಲಿಸ್ಬಿಡ್ತೀನಿ. ವೀಕ್ಷಕ ಬಂಧುಗಳೇ, ನಾನು ಈಗಾಗಲೇ ಮೊದಲಿನ ಒಂದಷ್ಟು ದಿನಗಳ ಎಪಿಸೋಡ್ನ ನೀವೇನು ನೋಡಿದ್ರಿ ಅದು ಕೇವಲ ಅರ್ಧ ಗಂಟೆಯ ಒಂದಷ್ಟು ಎಪಿಸೋಡ್ ಆಗಿತ್ತು. ಇನ್ನು ನಿನ್ನೆಯಿಂದ 8 ಗಂಟೆಯಿಂದ 9 ಗಂಟೆವರೆಗೂ ನಿಮ್ಮ ಮುಂದೆ, ಅಂದರೆ ಸರಿಸುಮಾರು 1 ಗಂಟೆಗಳ ಕಾಲ ನಿಮ್ಮ ಮುಂದೆ ಬರ್ತೀವಿ. ನಿಮ್ಮಲ್ಲಿರುವಂತಹ ಯಾವುದೇ ಸಮಸ್ಯೆ ಆಗಿರ್ಬೋದು, ಕಷ್ಟಗಳಾಗಿರ್ಬೋದು, ಶಿಕ್ಷಣದಲ್ಲಿ ಸಾಕಷ್ಟು ತೊಂದರೆ ಉಂಟಾಗ್ತಾ ಇದೆ ಅನ್ನೋದಾಗಿರ್ಬೋದು, ಉದ್ಯೋಗದಲ್ಲಿ ಸಮಸ್ಯೆ, ಅದೇ ರೀತಿಯಾಗಿ ಮದುವೆ ಆಗಿರ್ತೀರಾ ಆದರೆ ಯಾವುದೇ ರೀತಿ ಹೊಂದಾಣಿಕೆ ಇರೋದಿಲ್ಲ, ಪ್ರತಿಯೊಂದು ವಿಚಾರದಲ್ಲೂ ಸಹ ಜಗಳ, ಕದನ, ಈ ರೀತಿ ಏನಾದರೂ ಆಗ್ತಾ ಇರುತ್ತೆ. ಇನ್ನು ಮುಖ್ಯವಾಗಿ ಜೀವನದಲ್ಲಿ ಯಾವುದೇ ವಿಚಾರಕ್ಕೂ ಸಹ ನಾವು ಕೈ ಹಾಕಿದ್ರು ಅದು ಕೈ ಹಿಡಿತಾ ಇಲ್ಲ, ಇವೆಲ್ಲ ರೀತಿಯ ಸಮಸ್ಯೆಗಳಿಗೆ ನಿಮಗೆ ಇರುವಂತಹ ಒಂದೇ ನೇರವಾದಂತಹ ಪರಿಹಾರ ಏನು ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್. ಈ ನಂಬರ್ಗೆ ನೀವು ಕರೆ ಮಾಡಿದ್ರೆ ನಿಮ್ಮೆಲ್ಲ ಸಮಸ್ಯೆಗೆ ಉತ್ತರ ಸಿಗುತ್ತೆ. ಯಾವುದೇ ರೀತಿಯ ನೋವಿರ್ಬೋದು ಅದನ್ನು ನೀವು ಗುರುಮಾತಾ ಹತ್ರ ಹಂಚ್ಕೊಂಡ್ರೆ ಅದೆಲ್ಲದಕ್ಕೂ ಸಹ ಪರಿಹಾರವನ್ನು ಕೊಡ್ತಾರೆ. ಈಗಲೇ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ 9743554266 ಈ ಸಂಖ್ಯೆಗೆ ಈಗಲೇ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಗುರುಮಾತಾ ಹತ್ರ ಪರಿಹಾರ ಪಡ್ಕೊಳ್ಳಿ. ಗುರುಮಾತಾ ಇನ್ನು ಕೃಷ್ಣ ತುಳಸಿ ಬಗ್ಗೆ ತಿಳಿಸಿದ್ರಿ, ತುಳಸಿಯ ಮಹತ್ವದ ಬಗ್ಗೆ ತಿಳಿಸಿದ್ರಿ. ಅದೇ ರೀತಿಯಾಗಿ ರಾಘವೇಂದ್ರ ಸ್ವಾಮಿ ಮುಂದೆ ತುಳಸಿ ಕಟ್ಟೆ ಏನಕ್ಕಿದೆ ನೋಡಿ? ರಾಘವೇಂದ್ರ ಸ್ವಾಮಿ ಮುಂದೆ ತುಳಸಿ ಕಟ್ಟೆ ಯಾಕಿದೆ, ಅದೇ ರೀತಿ ಅವರು ಬೃಂದಾವನದ ಮೇಲೂ ಸಹ ತುಳಸಿ ಮಠನ ಒಂದು ಇಟ್ಟಿದ್ದಾರೆ. ಕಾರಣ ಏನು ಅಂತಂದರೆ ತುಳಸಿ ಗಿಡನ ಒಂದಿಟ್ಟು ದಿನನಿತ್ಯನೂ ಅದರಲ್ಲಿ ನೀರು ಬಿಟ್ಟಿರ್ತಾರೆ. ಆ ನೀರನ್ನ ಒಂದೊಂದು ಡ್ರಾಪ್ ಆಗಿ ಆ ಭಗವಂತನ ಮೇಲೆ, ಬೃಂದಾವನದ ಮೇಲೆ ಬೀಳ್ತಾನೆ ಇರುತ್ತೆ. ಯಾಕೆ ಅಂತಂದರೆ ರಾಘವೇಂದ್ರ ಸ್ವಾಮಿಗೂ ಶ್ರೀಕೃಷ್ಣ ಪರಮಾತ್ಮನಿಗೂ ಬಂಧ ಇದೆ ನೋಡಿ. ವೈಕುಂಠದಲ್ಲೇ ರಾಘವೇಂದ್ರ ಸ್ವಾಮಿ ವೈಕುಂಠದಲ್ಲೇ ಶಂಕುಕರ್ಣನಾಗಿರುವಾಗ ಪೂಜೆ ಮಾಡಿ ಬಂದಂಥ ಭಗವಂತ, ಅವ್ರ ಪಾದನ ಮುಟ್ಟಿ ಪೂಜೆ ಮಾಡಿದ್ದಾರೆ. ಹಾಗಾಗಿ ಈ ಕಲಿಯುಗದಲ್ಲೂ ಸಹ ಕೃಷ್ಣನೇ ಅವ್ರನ್ನ ಬೃಂದಾವನ ಪ್ರವೇಶ ಮಾಡಿಸ್ತಾರೆ. ಹಾಗಾಗಿ ಕೃಷ್ಣನು ರಾಘವೇಂದ್ರ ಸ್ವಾಮಿಗೂ ಬಂದ ತುಂಬಾ ಹೇಳಕ್ಕೆ ಆಗದಿರಾ ಅಂತ ಬಂಧಗಳಿದೆ. ಕಾರಣ ಅವರ ಅವತಾರ ಮಹಾಪುರುಷ ರಾಘವೇಂದ್ರ ಸ್ವಾಮಿ ಒಂದೊಂದು ಯುಗದಲ್ಲೂ ಸಹ ಆ ನಾರಾಯಣ ಮಗುನ ಕಾಪಾಡಿಕೊಂಡೇ ಬಂದಿದ್ದಾರೆ. ಕೃತಾಯುಗ ತವಳಿ, ದ್ವಾಪರಯುಗ ತವಳಿ, ಇದು ಕೃತಾಯುಗ, ದ್ವಾಪರಯುಗ, ತೇತ್ರಾಯುಗ, ಕಲಿಯುಗ, ಈ ಥರ 4 ಯುಗಗಳಿಗೂ ರಾಘವೇಂದ್ರ ಸ್ವಾಮಿ ಅವತಾರ ಮಾಡಿಕೊಂಡೇ ಬಂದಿದ್ದಾರೆ. ಆ ಅವತಾರಗಳಲ್ಲಿ ರಾಘವೇಂದ್ರ ಸ್ವಾಮಿಗೂ ಕೃಷ್ಣರಿಗೂ ಬಂಧಗಳು ಇದ್ದೇ ಇದೆ. ಹಾಗಾಗಿ ಕೃಷ್ಣನ ಪೂಜಿಸಬೇಕು ಅಂತ ಅಂದರೆ ಆ ತುಳಸಿ ಕಟ್ಟೆ, ಆ ತುಳಸಿನ ಬೃಂದಾವನವಾಗಿ ಅವ್ರ ಮುಂದೆನೇ ಇಟ್ಟಿದ್ರೆ ನಾವು ಯಾವಾಗಲೂ ಕೃಷ್ಣನೂ ಪ್ರಾರ್ಥನೆ ಮಾಡ್ತೀವಿ, ರಾಘವೇಂದ್ರ ಸ್ವಾಮಿನೂ ಪ್ರಾರ್ಥನೆ ಮಾಡ್ತೀವಿ. ರಾಘವೇಂದ್ರ ಸ್ವಾಮಿಗೆ ಬೃಂದಾವನ ಕೃಷ್ಣ ವಾಸ ಇರೋಂಥ ವಾಸಸ್ಥಳ ತುಳಸಿ ಮರ ಅಂತಾರೆ. ಆ ತುಳಸಿ ದಳದಲ್ಲಿ ಒಂದೊಂದು ದಳದಲ್ಲೂ ಕೃಷ್ಣನ ಹೆಸರು ಬರೆದಿರ್ತಾರೆ.
ಆ ಕೃಷ್ಣನ ಹೆಸರಲ್ಲಿ ಆ ನಾಮಾಂಕಿತದಿಂದ ರಾಘವೇಂದ್ರ ಸ್ವಾಮಿ ದಿನನಿತ್ಯನೂ ಅವ್ರನ್ನ ಪ್ರಾರ್ಥನೆ ಮಾಡೋದುಂಟು. ಯಾಕೆ ರಾಘವೇಂದ್ರ ಸ್ವಾಮಿ ಪೂಜೆ ಮಾಡೋ ಅಂಥ ಸ್ಥಳದಲ್ಲಿ ಬೃಂದಾವನ ತುಳಸಿ ಗಿಡ ಇಟ್ಟಿರ್ತಾರೆ ಅಂತ ಅಂದರೆ ಆ ಕೃಷ್ಣನಿಗೂ ರಾಘವೇಂದ್ರ ಸ್ವಾಮಿಗೂ ಇರೋ ಅಂಥ ಬಂಧ. ಅದೇ ರೀತಿ ನೋಡಿ ಬೃಂದಾವನ ಥರನೇ ಕಟ್ಟಿ ತುಳಸಿ ಗಿಡ ಇಟ್ಟಿರ್ತಾರೆ. ಸುಮಾರು ಹೇಳಬೇಕು ಅಂತ ಅಂದರೆ ಒಂದು 100-150 ವರ್ಷ ಕಾಲ ಬಾಳಿದಂಥ ಒಂದು ಮರ ಸಹ ಮಂತ್ರಾಲಯದಲ್ಲಿ ಇದೆ. ಈಗ ಒಂದು ಸ್ವಲ್ಪ ದಿವಸದಲ್ಲಿ ಅದು ಬಿದ್ದೋಯ್ತು, ಈಗ ಮತ್ತೆ ಹಾಕಿದ್ದಾರೆ. ಕಾರಣ ಏನು ಅಂತಂದರೆ ಅದ್ರ ಮುಂದಗಡೆ ಒಂದು ತುಳಸಿ ಗಿಡ ಇಟ್ಟಿದ್ದಾರೆ, ಬೃಂದಾವನ ಥರ ಕಟ್ಟಿ. ಆ ಕಟ್ಟಿರೋ ಅಂಥ ತುಳಸಿ ಗಿಡಕ್ಕೆ ನಾವು ಹೋದವರೆಲ್ಲನೂ ಪ್ರದಕ್ಷಿಣೆ ಮಾಡ್ತೀವಿ, ನಮಸ್ಕಾರ ಮಾಡ್ತೀವಿ. ಗಂಡಸರಾಗಲಿ ಹೆಂಗಸರಾಗಲಿ ಎಲ್ಲರೂ ಮಾಡ್ತಾ ಇರ್ತಾರೆ. ಯಾಕೆ ಅಂತಂದರೆ ಅಲ್ಲಿ ರಾಘವೇಂದ್ರ ಸ್ವಾಮಿ ಕೂತ್ಕೊಂಡು ಧ್ಯಾನ ಮಾಡಿದಂಥ ಸಹ ಒಬ್ಬೊಬ್ಬರು ಹೇಳ್ತಾ ಇದ್ದಾರೆ. ಅದೆಷ್ಟು ಶಕ್ತಿ ಇದೆ ಅಂತ ಅಂದರೆ ಆ ತುಳಸಿ ಗಿಡಕ್ಕೆ ಹೇಳಕ್ಕೆ ಸಾಧ್ಯನೇ ಇಲ್ಲ. ರಾಘವೇಂದ್ರ ಸ್ವಾಮಿಗೂ ತುಳಸಿ ಗಿಡಕ್ಕೂ ಒಂದು ಇರೋಂಥ ಬಂಧ, ಕೃಷ್ಣರಿಗೂ ರಾಘವೇಂದ್ರ ಸ್ವಾಮಿಗೂ ಇರೋಂಥ ಬಂಧ ನೋಡಿ. ಆ ನಾರಾಯಣನಿಗೆ ತುಳಸಿಲಿ ಯಾಕೆ ಪೂಜೆ ಮಾಡ್ತಾರೋ ಅದೇ ರೀತಿ ಪೂಜೆ ರಾಘವೇಂದ್ರ ಸ್ವಾಮಿಗೂ ನಡೆಯುತ್ತೆ. ಆಪ್ತ ಭಕ್ತ ರಾಘವೇಂದ್ರ ಸ್ವಾಮಿ ಕೃಷ್ಣರಿಗೆ ಅದೇ ರೀತಿ ನೋಡಿ. ಅವ್ರ ಹೃದಯದಲ್ಲಿ ರಾಮದೇವರು ಇರ್ತಾರೆ. ಯಾಕೆಂದರೆ ರಾಯರ ಹೃದಯದಲ್ಲಿ ರಾಮದೇವರಿದ್ದಾರೆ. ಯಾಕೆಂದರೆ ರಾಮ ಭಕ್ತ ಶ್ರೀ ರಾಘವೇಂದ್ರ ಸ್ವಾಮಿ ಅಷ್ಟು ಶ್ರೇಷ್ಠತೆಯಿಂದ ಅವರು ಪೂಜೆ ಮಾಡಿದಂಥದ್ದು. ರಾಮರಿಗೆ ತಗೊಳ್ಳಿ ತುಳಸಿ ಇಲ್ದಿರ ಪೂಜೆ ಇಲ್ಲ, ರಾಯರಿಗೂ ತಗೊಳ್ಳಿ ತುಳಸಿ ಇಲ್ದಿರ ಪೂಜೆ ಇಲ್ಲ. ಶ್ರೀಕೃಷ್ಣ ಪರಮಾತ್ಮನಿಗೆ ತುಳಸಿನೇ. ಆ ನಾರಾಯಣನ ನಾಮಕ್ಕೆ ಎಲ್ಲ ದೇವ್ರಿಗೂ ಅವತಾರ ಮಹಾಪುರುಷ ಅವರು ಶ್ರೀರಂಗನಾಥ ಆಗಲಿ, ಅನಂತ ಶಯನ ಆಗಲಿ, ಆದಿಶೇಷ ಆಗಲಿ, ಈ ಥರ ಬಂದಿರೋ ಅಂಥ ನಾರಾಯಣನಿಗೆಲ್ರಿಗೂ ಶ್ರೇಷ್ಠತೆ ಆ ತುಳಸಿನೇ. ಆ ತುಳಸಿ ಮುಂಭಾಗದಲ್ಲಿಟ್ಟು, ಆ ದೇವಸ್ಥಾನ ಮುಂಭಾಗದಲ್ಲಿಟ್ಟು ಪೂಜೆ ಮಾಡೋ ಅಂಥ ಟೈಮಲ್ಲಿ ಆ ತುಳಸಿ ಗಿಡ ಹೇಗೆ ಇಂಪ್ರಾಗುತ್ತೋ ಅದೇ ರೀತಿ ಆ ದೇವಸ್ಥಾನ ಆಗಲಿ ಮನೆ ಆಗಲಿ ಉದ್ಧಾರ ಆಗುತ್ತೆ ಅನ್ನೋ ಅಂಥದ್ದು ನೇಮ ಇದೆ. ಬೃಂದಾವನದ ಮೇಲೆ ತುಳಸಿ ಗಿಡ ಇಟ್ಟು ನೀರನ್ನು ಹಾಕಿ ಆ ನೀರು ಬರ್ತಾ 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 ಒಂದು ಪಾತ್ರೆಯಲ್ಲಿ ಅದೇ ಸ್ವಾಮಿಗೆ ರಾಘವೇಂದ್ರ ಸ್ವಾಮಿಗೆ ಬೃಂದಾವನದಲ್ಲಿ ಶ್ರೀಗಂಧವನ್ನು ಹಚ್ಚಿರುತ್ತಾರೆ. ಹಚ್ಚಿದಂಥ ಆ ತುಳಸಿ ನೀರು ಬೀಳ್ತಾ 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 ಒಂದೊಂದು ಡ್ರಾಪ್ ಬಂದು ಒಂದು ಪಾತ್ರೆಯಲ್ಲಿ ಬೀಳುತ್ತೆ. ಅದನ್ನು ಗಂಧೋದಕ ಅಂತ ದಿನನಿತ್ಯ ರಾತ್ರಿ 9 ಗಂಟೆ ಒಳಗಡೆ ಕೊಡ್ತಾರೆ. 9 ಗಂಟೆಯಿಂದ 9:30 ಒಳಗಡೆ ಕೊಡ್ತಾರೆ. ಬೇಕಾಗಿರೋರು ಅದನ್ನು ತೀರ್ಥನ ತಂದು ಖಂಡಿತ ಯಾರಿಗೆ ಬೇಕಾದರೂ ಹುಷಾರಿಲ್ಲದವರು ಯೂಸ್ ಮಾಡ್ಬೋದು. ಮನೇಲಿ ಇಟ್ಕೊಂಡು ನಮಗೆ ಯಾವಾಗೆಲ್ಲ ಬೇಕೋ ಆವಾಗೆಲ್ಲ ನಾವು ಸಹ ತಗೋಬೋದು. ಅದು ಗಂಧೋದಕ ಅಂತಾರೆ ನೋಡಿ. ಆ ಕೃಷ್ಣನ ತುಳಸಿಯಿಂದ ಎಷ್ಟು ಶ್ರೇಷ್ಠವಾಗಿದ್ದಂಥ ನಮ್ಮ ರಾಯರ ಶ್ರೀಗಂಧದಿಂದ ಬಂದಿದ್ದಂಥ ತುಳಸಿ ಶ್ರೀಗಂಧ ಸೇರಿ ಬಂದಿದ್ದಂಥ ಗಂಧೋದಕ ಅದು ಒಂದು ವೈದ್ಯ ಆಗುತ್ತೆ ನೋಡಿ. ಎಷ್ಟು ವಿಶೇಷತೆ, ಒಂದು ಮದ್ದಾಗುತ್ತೆ. ಆ ಮದ್ದಿಂದ ಎಷ್ಟೋ ಜನಕ್ಕೆ ಆರೋಗ್ಯ ಸಹ ಸರಿಯಾಗುತ್ತೆ. ಅಷ್ಟು ಶ್ರೀಕೃಷ್ಣನ ತುಳಸಿಯಿಂದ ಅಷ್ಟು ವಿಶೇಷತೆ ಇದೆ. ವೀಕ್ಷಕರೇ, ನಿಮ್ಮೆಲ್ಲ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ 9743524266 ಈ ಸಂಖ್ಯೆಗೆ ಈಗಲೇ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳಿ. ಗುರುಮಾತಾ, ಇನ್ನು ಇವತ್ತು ಶನಿವಾರ, ಶನಿದೇವನ ಆರಾಧನೆ ಜೊತೆಗೆ ರಾಮನ ಪರಮ ಭಕ್ತ ಆಗಿರುವಂತಹ ಆಂಜನೇಯನಿಗೂ ಸಹ ನಾವು ಇವತ್ತು ಪೂಜೆಯನ್ನ ಸಲ್ಲಿಸ್ತೀವಿ. ಅಂದ್ರೆ ನೀವು ತುಳಸಿ ಬಗ್ಗೆ ಹೇಳ್ತಾ ಹೇಳ್ತಾ ನನಗೆ ನೆನಪು ಬಂದಿದ್ದು ಆಂಜನೇಯ ಸ್ವಾಮಿ. ನಾವು ಆಂಜನೇಯ ಸ್ವಾಮಿ ದರ್ಶನಕ್ಕೆ ಹೋಗ್ತೀವಿ ಅಂದ್ರೆ ಆ ಕೇಸರಿ ಗಂಧ ಆಗಿರ್ಬೋದು, ತುಳಸಿ ಆಗಿರ್ಬೋದು, ಮತ್ತೆ ವಿಳ್ಯದೆಲೆ ಆಗಿರ್ಬೋದು, ಇದನ್ನ ನಾವು ಆಂಜನೇಯ ದೇವಿ ಸ್ವಾಮಿಗೆ ಅರ್ಪಣೆ ಮಾಡ್ತೀವಿ. ಇದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ? ನೋಡಿ, ನಾನು ಇವಾಗ ಹೇಳ್ತಾ ರಾಮದೇವ್ರ ಬಗ್ಗೆ ಹೇಳಿದೆ, ನಮ್ಮ ರಾಯರ ಬಗ್ಗೆನೂ ಹೇಳಿದೆ, ಕೃಷ್ಣನ ಬಗ್ಗೆನೂ ಹೇಳಿದೆ. ನಮ್ಮ ಹನುಮಾರ್ ಜೈ ಬಜರಂಗಿ ಬಲೆ ಅಂತೀವಲ್ವ, ಹಾಗೆ ಬಜರಂಗಿ ಬಗ್ಗೆ ಹೇಳಬೇಕು ಅಂದರೆ ಹೇಳಕ್ಕೆ ಸಾಧ್ಯನೇ ಇಲ್ಲ. ಕಾರಣ ಏನು ಅಂದರೆ ಅವರೇ ಶ್ರೇಷ್ಠ, ಅವರೇ ಎಲ್ಲನೂ. ಹಾಗಾಗಿ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಅವ್ರಿಗೆ ತುಳಸಿ ತುಂಬಾ ಇಷ್ಟ. ಅದಕ್ಕಿಂತ ಉದ್ದಿನ ವಡೆ ಭಾರಿ ಇಷ್ಟ. ಏನಕ್ಕೆ ಉದ್ದಿನ ವಡೆ ಕೊಡ್ತಾರೆ ಅದನ್ನು ಸಹ ಹೇಳ್ತೀನಿ. ಅವ್ರಿಗೆ ಆ ಮಾಲೆ ಹಾಕೋಂಥದ್ದು, ವಿಳೆದೆಲೆಲೆ ಮಾಲೆ, ತುಳಸಿ ಮಾಲೆ, ಈ ಥರ. ಅದೇ ರೀತಿ ಶನೇಶ್ವರರಿಗೂ ಸಹ ಅವ್ರಿಗೂ ವಿಶೇಷತೆ ಇದೆ. ಏನು ಅಂತಂದರೆ ಸಂಪಿಗೆ ಹೂವಿನ ಮಾಲೆ ಕೊಟ್ಟರೆ ಭಾರಿ ಒಳ್ಳೆಯದು. ಅದೇ ರೀತಿ ತುಳಸಿ ಮಾಲೆ ತುಂಬಾ ವಿಶೇಷತೆ. ಅದೇ ರೀತಿ ಹೆಕ್ಕು ದುವ್ವ ಇದೆ ನೋಡಿ. ಹೆಕ್ಕು ದುವ್ವನ ಆ ಹೂವು ಅದು ಹಳದಿರೋದಕ್ಕಿಂತ ಮುಂಚೆ ಹಳದೀರ ಇರೋಂಥದ್ದು ಫುಲ್ಲು ಬುಡ್ಡೆ ಥರ ಇರುತ್ತಲ್ಲ, ಅದನ್ನು 108 ತಗೊಂಡೋಗಿ ಕೊಟ್ಟರೆ ತುಂಬ ವಿಶೇಷತೆ. ಕಾರಣ ಏನು ಅಂತಂದರೆ ಅವರ ತಾಯಿ ಛಾಯಾದೇವಿ ಆ ಎಕ್ಕದ ಗಿಡನೇ ವಾಸಸ್ಥಾನ.
ಹಾಗಾಗಿ ತುಂಬಾ ವಿಶೇಷತೆ ಇದೆ ನೋಡಿ. ಇವತ್ತು ಕೂಡಿ ಬಂದಿರೋದು ಶನಿವಾರ, ಹೇಗೆ ಅಂತಂದರೆ ಶ್ರೀರಾಮರು, ಅದೇ ರೀತಿ ವೆಂಕಟೇಶ್ವರ ಆಗಲಿ ತಗೊಳ್ಳಿ, ಶ್ರೀರಂಗ ಆಗಲಿ ತಗೊಳ್ಳಿ, ಈ ಥರ ನಾರಾಯಣ ಯಾರೇ ಆಗಿರಲಿ, ನಾರಾಯಣ ಸಂಬಂಧಪಟ್ಟಿದ್ದು ಯಾರೇ ಆಗಲಿ, ಹಾಗೆ ನಮ್ಮ ಹನುಮಾನ್ ಶ್ರೀ ರಾಘವೇಂದ್ರ ಸ್ವಾಮಿಗೆ ಎಷ್ಟು ಅವರು ಹತ್ತಿರ ಇದ್ದಾರೆ ಅಂದರೆ ಹೇಳಕ್ಕೆ ಸಾಧ್ಯನೇ ಇಲ್ಲ. ಪಂಚಮುಖ ಆಂಜನೇಯ ದೇವಸ್ಥಾನದಲ್ಲಿ ಇಂದು ತುಂಬ ವಿಶೇಷತೆ ಇರುತ್ತೆ. ಅದೇ ರೀತಿ ಅಮಾವಾಸ್ಯೆ ದಿವಸ ಅಮಾವಾಸ್ಯೆ ಬರುವಾಗ ಅವರಿಗೆ ಉತ್ಸವ ಆಗುತ್ತೆ. ಯಾವುದೇ ಒಂದು ಕಷ್ಟ ಆಗಿರಲಿ, ಯಾವ ಬಿಸ್ನೆಸ್ ಮಾಡೋರಾಗಿರಲಿ, ನಾವು ಲಾಸಲ್ಲಿ ಹೋಗ್ತಾ ಇದ್ದೀವಿ, ಈ ಥರ ಕಷ್ಟ ಆಗ್ತಾ ಇದೆ ಅನ್ನೋರು ಖಂಡಿತ ಅಲ್ಲಿ ಒಂದು ಸರಿ ಭೇಟಿ ಕೊಡಿ. ಯಾಕೆ ಅಂತಂದರೆ ಪಂಚಮುಖಿಲೇ ಅಷ್ಟು ವಿಶೇಷತೆ ಇದೆ ನೋಡಿ. ಇವಾಗ ಹನುಮಾರ್ಗೆ ಹೇಳಬೇಕು ಅಂತಂದರೆ ನಮ್ಮ ಪ್ರಾಣದೇವರು ಅಂತಲೂ ಸಹ ಹೇಳ್ತೀವಿ. ಯಾಕೆಂದರೆ ನಮ್ಮ ಪ್ರಾಣಕ್ಕೆ ಅವರೇ ಎಲ್ಲ ಸಲಹೆನು. ನಾವು ಉಸಿರು ಬಿಡಬೇಕಾದ್ರೂ ಸರಿ, ಉಸಿರು ತಗೋಬೇಕಾದ್ರೂ ಸರಿ, ನೀವು ಗಾಳಿ ಹಾಡಬೇಕು ಅಂದರೆ ಆ ಪ್ರಾಣದೇವರಿಂದನೇ. ಅದಕ್ಕೋಸ್ಕರನೇ ಅವ್ರನ್ನ ಹನುಮಂತ ಅನ್ನೋದಕ್ಕಿಂತ ಪ್ರಾಣದೇವರು ಅಂತಾರೆ. ಆ ಪ್ರಾಣದೇವರಿಗೆ ಎಷ್ಟು ಶಕ್ತಿ ಇದೆ ಅಂದರೆ, ತುಳಸಿ ನೀವು ಒಂದು ಇಡೀ ತೊಗೊಂಡೋಗಿ ಕೊಟ್ಟರೆ 1 ವರ್ಷ ಕಾಲ ನಿಮಗೆ ಪ್ರಾಣಕ್ಕೆ ಯಾವ ಅಪಾಯನೂ ಇಲ್ವಂತೆ. ಅಷ್ಟು ಅವ್ರಿಗೆ ಅವರ ಆಶೀರ್ವಾದ ನಮಗೆ ಸಿಗುತ್ತಂತೆ. ಅದಕ್ಕೆ ಹೇಳೋದು, ಯಾವ ದೇವ್ರಿಗೆ ಹೋಗ್ತೀರಾ ಆ ದೇವ್ರಿಗೆ ಏನು ಶ್ರೇಷ್ಠದಿಂದ ಕೊಡ್ತಾರೋ ಆ ಪೂಜೆ ಕಾರ್ಯನ ಅಲ್ಲಿ ನಮ್ಮಿಂದ ಆದರೆ ಎಲ್ಲನೂ ಕೊಡಬೇಕು. ಆಗಲಿಲ್ವಾ ನಮ್ಮಿಂದ ಆಗಿದ್ದಂಥದ್ದು ತುಳಸಿ. ಇವಾಗ ನಾರಾಯಣ ಸಂಬಂಧಪಟ್ಟಿದ್ದು ತುಳಸಿನೇ ಆ ದೇವ್ರಿಗೆ ಶ್ರೇಷ್ಠತೆ ಅಂದರೆ ತುಳಸಿ ಕೊಡಿ. ಬಿಲ್ವಪತ್ರೆನೇ ಶ್ರೇಷ್ಠ ಅಂದರೆ ಬಿಲ್ವಪತ್ರೆ ಕೊಡಿ. ನೋಡಿ, ಹೆಕ್ಕದೂಗೂ ಒಂದು ವಿಶೇಷತೆ ಇದೆ. ಆ ಹೆಕ್ಕದುವ ತಗೊಬಂದು ನಾವು ಜಾಸ್ತಿ ಕೊಡೋ ಅಂಥದ್ದು ಗಣೇಶನಿಗೆ ಕೊಡ್ತೀವಿ. ಗಣೇಶಂದು ವಿಶೇಷ ಇದೆ, ಅದನ್ನು ಸಹ ಹೇಳ್ತೀನಿ. ಕಾರಣ ಏನು ಅಂತಂದರೆ, ಆ ಹೆಕ್ಕದುವದಲ್ಲಿ ನೋಡಿ ಆ ಬುಡವೆಗೆ ಇರೋ ಅಂಥದ್ದು ಈಗ ಬಿಡಿಸಿದ್ರೆ ಒಂದು ಸ್ಟಾರ್ ಥರ ಒಂದು ಅದರೊಳಗಡೆ ಇದೆ. ಆ ಸ್ಟಾರು ಸಹ ಒಂದು ನಕ್ಷತ್ರಕ್ಕೆ ಸಮಾನ. ಅದನ್ನು ಬಿಡಿಸುವಾಗ ಅರಳಿರೋ ಅದನ್ನು ಎಲೆ ಎಲ್ಲ ಬಿಸಾಕ್ಬಿಟ್ಟು ಬಿಡಿಸ್ಬಿಡ್ಬಾರ್ದು, ಕಾರಣ ದೋಷ ಆಗುತ್ತೆ. ಅದೇ ರೀತಿ ನಮ್ಮ ಅದರಲ್ಲಿ ಉಗುರನ್ನ ಇಟ್ಟು ಆ ಗಿಡನ ಬಿಡಿಸ್ಬಾರ್ದು, ಜಾಗ್ರತೆ ಇರಲಿ. ಯಾವ ಕಾರಣಕ್ಕೂ ಅದು ನಮ್ಗೆ ಉಗುರಿಂದ ಅದು ಇದಾಯಿತು ಅಂತಂದರೆ, ಒಡೆದೋಯ್ತು ಅಂದರೆ ಅದು ಸಹ ಪಾಪನೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ